ಮನಿ ಎಕ್ಸ್ಚೇಂಜ್ ಬಂದ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದೀನಿ, ಏನೇನೋ ಮಾಡ್ತಾ ಇದೀನಿ. ಹೊಸ ಅವತಾರದೊಂದಿಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ. ಎಲ್ಲ ATM ನಾನ್ ವರ್ಕಿಂಗ್, ಯಾವುದು ವರ್ಕ್ ಆಗ್ತಿಲ್ಲ ದೇಶದಲ್ಲಿ ATM. ಏಷ್ಯಾ ಖಂಡದ ಅಫ್ಘಾನಿಸ್ತಾನಕ್ಕೆ ಬಂದಿದ್ದೀವಿ ಅಂತಾನೆ ಹೇಳ್ಬೋದು. ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ನೋಡೋಣ. 7 ಮಕ್ಕಳು, ಒಳ್ಳೆ ಪ್ರೊಡಕ್ಷನ್ ಯೂನಿಟ್. ನಿಜವಾಗ್ಲೂ ಟೀ ಕುಡಿಯೋಣ ಅಂತ ಆಸೆ ಆಗ್ತಾ ಇದೆ, ಆದ್ರೆ ₹1 ಜೇಬಲ್ ದುಡ್ಡಿಲ್ಲ. ಒಬ್ಬ ಟೂರಿಸ್ಟ್ ಕೂಡ ನನ್ನ ಕಣ್ಣಿಗೆ ಬೀಳಲಿಲ್ಲ. ಸ್ಕೂಲ್ ಹುಡುಗರು ಮೀಟ್ ಮಾಡಿದೆ, ಅವ್ರಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಕೂಡ ಪಂಚೆ ಹಾಕೊಂಡು ಹೋಗ್ತಾರೆ. ಕಾನೂನೇ ಇಲ್ದಿರುವಂತಹ ದೇಶದಲ್ಲಿ ಒಂದು ಲಾ ಫರ್ಮ್. ನಂಬಕ್ಕೆ ಅಸಾಧ್ಯ, ಮುರುಗನ್ ದೇವಸ್ಥಾನ ಈ ಜಾಗದಲ್ಲಿರೋದು. ಇದು ಇಂಡಿಯಾನ, ತಮಿಳುನಾಡುನ, ಮಯನ್ಮಾರ, ಬರ್ಮಾನ ತರ ಕೆಟ್ಟೋಗ್ತದೆ. Myanmar. ಸಾಧ್ಯವಾಗದ ಜಾಗಗಳಿಗೆ ಸಾಧ್ಯವಾದಾಗೆಲ್ಲ ಹೋಗೋ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಬೆನ್ನೆಲುಬಾಗಿ ನಿಂತಿರುವಂತಹ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ವಿಶ್ವದ ಯಾವುದೇ ಮೂಲೆಗೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಗ್ರೂಪು ಹೋಗಬೇಕು ಅಂತ ಆಶಯ ಪಟ್ಟಿದಲ್ಲಿ ಹಿಂದೆ ಸಂಪರ್ಕಿಸಿ ನನ್ನ ಅಚ್ಚುಮೆಚ್ಚಿನ ವೇ ಟು ವರ್ಲ್ಡ್. ಜಗತ್ತು ನಿಮ್ಮನ್ನ ಸೈಡ್ ಲೈನ್ ಮಾಡಿ ನಿಮ್ಮನ್ನ ಮೂಸ್ ಕೂಡ ನೋಡಲ್ಲ. ಆರ್ಥಿಕ ವ್ಯವಸ್ಥೆ ಎಗರೋಗಿರುತ್ತೆ, ಲಾ ಅಂಡ್ ಆರ್ಡರ್ ಇಲ್ಲ, ಹೇಳೋರು ಕೇಳೋರಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ? ಅದೇ ಮಯನ್ಮಾರ್ ದೇಶ ಸದ್ಯದ ಪರಿಸ್ಥಿತಿ. ಇಲ್ಲಿ ನಿಮಗೆ ಲಿಟ್ರಲಿ ಮನಿ ಎಕ್ಸ್ಚೇಂಜ್ ಅಥವಾ ಹಣದ ವ್ಯವಹಾರ ಎಷ್ಟು ಸ್ಕ್ಯಾಮ್ ಆಗೋಗಿದೆ ಅಂದ್ರೆ 3 ರೀತಿಯ ರೇಟು. ಗೂಗಲ್ ಅಲ್ಲಿ ಒಂದು ರೇಟು, ಬ್ಯಾಂಕ್ ಅಲ್ಲಿ ಒಂದು ರೇಟು, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಒಂದು ರೇಟು. ಸೊ ಈ 3 ನೀವು ಅರ್ಥ ಮಾಡ್ಕೊಂಡಾಗ ತಲೆ ಕೆಟ್ಟೋಗೋದು ಒಂದೇ ಬಾಕಿ. ಇವತ್ತಿನ ವಿಡಿಯೋಲಿ ನೀವು ನೋಡ್ತೀರಾ ಹೇಗೆ ಸ್ಕ್ಯಾಮ್ ಮಾಡ್ತಾರೆ, ಹೇಗೆ ಇಲ್ಲಿ ಮನಿ ಎಕ್ಸ್ಚೇಂಜ್ ನಡೆಯುತ್ತೆ ಅಂತ. ಸ್ವಾಗತ. ಈಗ ನಾನು ಮಯನ್ಮಾರ್ ದೇಶದ ರಾಜಧಾನಿ ಯಾಂಗಾನ್ನಲ್ಲಿ ಮನಿ ಚೇಂಜ್, ಡಾಲರ್ನ ಚೇಂಜ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಅತ್ಯಂತ ಫೇಮಸ್ ಆದ ಬ್ಲ್ಯಾಕ್ ಮಾರ್ಕೆಟ್ ಇದೆ ಒಂದು. ನಾರ್ಮಲ್ ಮಾರ್ಕೆಟಲ್ಲಿ ಸಿಗೋ ರೇಟ್ಗಿಂತ ಆಲ್ಮೋಸ್ಟ್ ಡಬಲ್ ಸಿಗುತ್ತಂತೆ. ಅದರ ಹೆಸರು 42nd ಸ್ಟ್ರೀಟ್ ಶಂಗಾನ್ ಅಂತ ಏನೋ ಬರುತ್ತೆ. ಈ ಒಂದು ಬ್ರಿಡ್ಜ್ನ ದಾಟಿದ್ರೆ ಸಿಗುತ್ತಂತೆ. ನೋಡೋಣ ಯಾವ ರೇಟ್ ಕೊಡ್ತಾರೆ ಅಂತ. ಈ ದೇಶದಲ್ಲಿ ಓಡಾಡಬೇಕು ಅಂದರೆ ಕಾರ್ಡ್ ವರ್ಕ್ ಆಗಲ್ಲ, ಇದೇ ರೀತಿ ಎಕ್ಸ್ಚೇಂಜ್ ಮಾಡಿಕೊಂಡೇ ಓಡಾಡಬೇಕು. ಸೊ ಬನ್ನಿ ಟ್ರೈ ಮಾಡೋಣ. 25th ಸ್ಟ್ರೀಟಲ್ಲಿ ಇವಾಗ 42nd ಅಂದರೆ ತುಂಬಾ ದೂರ ಇದೆ. ಬಟ್ ಈ ಥರ ಟ್ರಾಫಿಕಲ್ಲಿ ಹೋಗೋಕ್ಕಿಂತ ನಡ್ಕೊಂಡು ಹೋಗೋದೇ ಬೆಟ್ರು. ಯಾವುದೇ ಹೊಸ ಮನೆ ಕಾಲಿಟ್ರು ಅಕ್ಕಪಕ್ಕದ ಮನೆಯವರ ಪರಿಚಯ ಮಾಡ್ಕೊಡುವಂಥ ಪ್ರಯತ್ನ ಫಸ್ಟ್ ಮಾಡ್ತೀವಿ. ಅದೇ ರೀತಿ ಮಯನ್ಮಾರ್ ದೇಶದ ನೇಬರಿಂಗ್ ಬಾರ್ಡರ್ ಕಂಟ್ರೀಸ್ ಯಾವ್ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಪಶ್ಚಿಮಕ್ಕೆ ಭಾರತ, ಹಾಗೆ ಕೆಳಗಡೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆಯಲ್ಲ, ಅದಕ್ಕೂ ಕೂಡ ಒಂದು ಸಿ ಬಾರ್ಡರ್ ಇದೆ ಮಯನ್ಮಾರ್ ಜೊತೆಗೆ. ಪೂರ್ವಕ್ಕೆ ಹಾಗೆ ಆಗ್ನೇಯ ದಿಕ್ಕಿಗೆ ಥೈಲ್ಯಾಂಡ್, ಉತ್ತರ ಮತ್ತೆ ಈಶಾನ್ಯ ದಿಕ್ಕಿಗೆ ಚೀನಾ, ಪೂರ್ವ ದಿಕ್ಕಿನಲ್ಲಿ ಲಾವೋಸ್, ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ಬಾಂಗ್ಲಾದೇಶ. ಒಟ್ಟು 5 ದೇಶದ ಗಡಿಭಾಗ. ಉಚಿತವಾಗಿ ನೀರಿಟ್ಟಿರೋದನ್ನ ನೋಡ್ಬೋದು. ಫುಲ್ ಯುದ್ಧದಲ್ಲಿದ್ರು ಚಿನ್ನದ ಅಂಗಡಿಗೇನೋ ಕಮ್ಮಿ ಇಲ್ಲ. ಅರ್ಧಕ್ಕರ್ಧ ಜನ ಇಂಡಿಯನ್ಸ್ ತರನೇ ಕಾಣಿಸ್ತಾರೆ.
ತಮಿಳು ಜನರು ಮಯನ್ಮಾರ್ಗೆ ವಲಸೆ ಹೋಗಲು ಪ್ರಮುಖ ಕಾರಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರಿಟಿಷರು ಬರ್ಮಾವನ್ನ ವಶಪಡಿಸಿಕೊಂಡ ನಂತರ ಅಲ್ಲಿನ ಭತ್ತದ ಕೃಷಿ ಮತ್ತೆ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಹೆಚ್ಚಿನ ಶ್ರಮಿಕರ ಅಗತ್ಯವಿತ್ತು. ತಮಿಳುನಾಡಿನ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಸಾವಿರಾರು ಜನ ಕೃಷಿ ಕಾರ್ಮಿಕರಾಗಿ, ಪೋರ್ಟರ್ಗಳಾಗಿ ಮತ್ತು ಕಟ್ಟಡ ನಿರ್ಮಾಣ ಕೆಲಸಗಾರರಾಗಿ ಬರ್ಮಾಗೆ ಬಲವಂತವಾಗಿ ತೆರಳೋ ಹಾಗೆ ಮಾಡಿದ್ರು. ಬ್ರಿಟಿಷ್ ಆಡಳಿತದಲ್ಲಿ ಗುಮಾಸ್ತರಾಗಿ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಲು ಸುಶಿಕ್ಷಿತ ತಮಿಳರು ಅಲ್ಲಿಗೆ ಹೋದರು. ನಂಬಕ್ಕೆ ಅಸಾಧ್ಯ. ನಮ್ಮ ಭಾರತದ ಎಸ್ಪೆಷಲಿ ತಮಿಳ್ನಾಡು ಕಲ್ಚರು ಹಾಗೆ ನಮ್ಮ ಮುರುಗನ್ ದೇವಸ್ಥಾನ ಈ ಜಾಗದಲ್ಲಿರೋದು. ನಾನು ಮನಿ ಎಕ್ಸ್ಚೇಂಜಿಗೆ ಬಂದ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ. ಇದೆಲ್ಲ ಕಲೋನಿಯಲ್ ಬಿಲ್ಡಿಂಗ್ಸ್, ಅಂದರೆ ಬ್ರಿಟಿಷರ ಬಿಲ್ಡಿಂಗ್ಸು. ಯಾಕೆಂದರೆ ಈ ಒಂದು ಬರ್ಮಾ ಪ್ರಾಂತ್ಯವನ್ನು ಬ್ರಿಟಿಷರು ಸಾಕಷ್ಟು ವರ್ಷ ಆಳ್ತಾಯಿದ್ರು. ಕಳ್ಳನ ಮಕ್ಕಳು ಯಾವ ದೇಶನೂ ಬಿಟ್ಟಿಲ್ಲ, ನಮ್ಮ ದೇಶನೂ ಬಿಡಲಿಲ್ಲ, ಈ ದೇಶವನ್ನು ಬಿಡಲಿಲ್ಲ. ಬನ್ನಿ ವಾಪಸ್ ಕರೆನ್ಸಿ ಎಕ್ಸ್ಚೇಂಜ್ ಕಡೆಗೆ ಹೋಗುಮ. 42ನೇ ಸ್ಟ್ರೀಟ್ವರೆಗೂ ಹೋಗಬೇಕು. 29ರಲ್ಲೇ ಇದ್ದೀವಿ. ಇನ್ನೂ ಏನೇನು ಸಿಗುತ್ತೋ ನೋಡೋದಕ್ಕೆ ಗೊತ್ತಿಲ್ಲ. ಅಣ್ಣ ನೋಡಿ ಹೆಂಗೆ ಪಾನ್ ಬಿಡ ಆಗ್ತಾ ಇದ್ದಾರೆ. ಅಣ್ಣ ಕ್ಯಾಲ್ಶಿಯಂ, ಸುಣ್ಣ. ಹಾಂ, ಓಕೆ. ಎವ್ರಿ ಡೇ ಯು ಈಟ್? ಲಾಟ್ ಆಫ್ ಪೀಪಲ್ ಈಟ್ ಹಿಯರ್. ಯು ಆರ್ ಫ್ರಮ್ ತಮಿಳ್ನಾಡು? ತಮಿಳ್ನಾಡು? ಓಯ್, ಇಂಡಿಯನ್, ಮೀ ಟು. ಜೈ ಹಿಂದ್. ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಇನ್ ಬರ್ಮಾ, ಮಯನ್ಮಾರ್? ವಾಟ್ ಆರ್ ಯು ಡೂಯಿಂಗ್? ವರ್ಕಿಂಗ್? ಓಕೆ. ನೋಡಿ ಇವ್ರ ಪಾನ್ ಅಂಗಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಸಿಗರೇಟ್ ಮಾರ್ತಾ ಇದ್ದಾರೆ, ಅಡಿಕೆ ಹಾಗೆ ಸುಣ್ಣ. ಈ ಸುಣ್ಣ ಕಲಿಸುವಂತಹ ಪಾತ್ರೆ ನೋಡಿ ಸಕ್ಕತ್ತಾಗಿದೆ ಮಾತ್ರ. ವಾವ್. ಹೇಳ್ತಾ ಇದೆ ಇಂಡಿಯನ್ ಪಾನ್ ಸಿಗುತ್ತಾ ಅಂತ. ಇಲ್ಲ, ಬರ್ಮಾ ಪಾನ್ ಮಾತ್ರ ಅಂತ. ಎನ್ನ ವಾಟ್ ಯು ಪುಟ್ ಇನ್ ಪಾನ್? ಶೋ ಮಿ ಒನ್ ಪಾನ್, ಹೌ ಯು ಮೇಕ್? ಎಲೆ ಇಲ್ಲಿಟ್ಟಿದ್ದಾನೆ ಅಣ್ಣ. ಅಣ್ಣ ಸ್ಟ್ರಾಂಗ್ ಇಲ್ಲ, ಲೈಟ್ ಪಣ್ಣಿಡೋಣ, ತಲೆ ಸುತ್ತ ಬಿದ್ದೋಗ್ಬಾರ್ದು. ಹಾಂ, ಏನಾಗಲ್ವಾ? ನೋ ತಂಬಾಕು, ನೋ ಟೊಬ್ಯಾಕೋ. ಓಕೆ. ಸುಣ್ಣ ಹಚ್ಚಿದ್ರು ಎಲೆಗೆ. ಅದಾದ್ಮೇಲೆ ಏನೋ ಪೌಡ್ರು. ವಾಟ್ ಈಸ್ ದಿಸ್ ಪೌಡ್ರ್ ಅಣ್ಣ? ಪೌಡರು. ಹಾಂ, ಓಕೆ. ಮೆಜು ಅಂತ ಇದಾಗ್ತಾರಂತೆ. ಮ್ಯಾಜು. ಓಕೆ. ಅಡಿಕೆ, ನೆನೆಸಿರುವಂತಹ ಅಡಿಕೆ. ಓಕೆ. ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ ಅಂತ ಭಯ ನನಗೆ. ಮೌತ್ ಬಿಕಮ್ ರೆಡ್. ನಾನು ಅಗ್ದು ಜಗ್ದು ರೋಡ್ಗೆ ತುಪಕ್ಕಂತ ಉಗ್ದು ಪೇಂಟಿಂಗ್ ಪಂಡ್ರೆ. ಚೆನ್ನಾಗಿ ಗುಡ್. ನುಂಗ್ಬೋದಾ? ಏನು ತೊಂದರೆ ಇಲ್ಲ. ಓಕೆ. ಥ್ಯಾಂಕ್ ಯು. ಅಣ್ಣ ಪಾನ್ ಕೊಟ್ಟ. ಎಲ್ಲ ಕಡೆ ಪಾನ್ ಅಂಗಡಿ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಇದು ಇಂಡಿಯಾನ, ತಮಿಳ್ನಾಡುನ, ಮಯನ್ಮಾರ, ಬರ್ಮಾನ. ತಲೆ ಕೆಟ್ಟೋಗ್ತದೆ. ಬಾಯಲ್ಲಿ ಪಾಣ ಹೆಣ್ಮಾಡ. ನಾನು ಹಿಂಗೆ ಮಾತಾಡೋರು. ಸೈಕಲ್ ರಿಕ್ಷಾಗಳು, ಕಬ್ಬಿನ ಹಾಲು, ನೂಡಲ್ಸ್ ಅಂಗಡಿ, ಫೇಮಸ್ ಲೋಕಲ್ ಕಾಫಿನೋ ಟೀ ಶಾಪ್ ಅನ್ಸುತ್ತಿದ್ದು, ಅಂಡಾ ಬಜ್ಜಿ ಅಂಗಡಿ, ದೇವಸ್ಥಾನ ನೋಡಿದ್ರಿ, ಇಲ್ಲಿ ಮಸೀದಿ. ಕಿತ್ತು ತಿನ್ನೋ ಬಡತನ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ವಿಶ್ವ ಪ್ರಸಿದ್ಧ ಸೂಲೆ ಪಗೋಡ ನೋಡಿ, ಅದೆಲ್ಲ ಚಿನ್ನದಿಂದ ಮಾಡಿರೋದಂತೆ. ಆಚೆ ಕಡೆ ಊಟ ಇಲ್ದಿರುವಂತಹ ಜನ, ಪಗೋಡಗಳು ಮಾತ್ರ ಚಿನ್ನದಲ್ಲಿ ಮುಚ್ಚಿ ಹೋಗಿವೆ. ವಿಪರ್ಯಾಸ, ಜಗತ್ತಿನ ವಿಪರ್ಯಾಸ. ಕಷ್ಟಪಡ್ತಾರೋ ಕಾರ್ಮಿಕ. ಇನ್ನೊಬ್ರು ತಮಿಳ್ನಾಡು ಸ್ನೇಹಿತರು ಸಿಕ್ಕ್ರಿಲ್ಲಿ, ಬಹಳ ಖುಷಿ ಆಯ್ತು. ವಾಟ್ ಈಸ್ ಯುವರ್ ನೇಮ್? ಎನ್ನ ಪೇರು? ಮಹದಿ ರಸೂಲ್ ಅಂದ್ಬಿಟ್ಟು. ವಿಚ್ ಪ್ಲೇಸ್ ಇನ್ ತಮಿಳ್ನಾಡು? ಚೆನ್ನೈ. ವಾವ್, ಮೈ ಫೇವರೇಟ್ ಸಿಟಿ. ಸೊ ಇವ್ರುಗಳ ಮನೆಯೆಲ್ಲ ಇಲ್ಲೇ ಇರೋದಂತೆ. ಹೌ ಮೆನಿ ಇಂಡಿಯನ್ ತಮಿಳಿಯನ್ಸ್ ಆರ್ ಹಿಯರ್? 1 lakh? ಮೋರ್ ದೆನ್ 1 lakh? ಓ, ಇನ್ನೂ ಜಾಸ್ತಿ. 2 lakhs? ಓ, ಎವ್ರಿಬಡಿ ಇಸ್ ಡೂಯಿಂಗ್ ಬಿಸ್ನೆಸ್. ಓ, ಸ್ವಂತ ಬಿಲ್ಡಿಂಗು ತಗೊಂಡ್ಬಿಟ್ಟಿದ್ದಾರೆ ಇಲ್ಲಿ ಬಂದು. ಸೊ
You are born here. born here. So your passport is Myanmar passport. Myanmar passport. Oh, okay. Your father also born here. Born. Only your grandfather came from Chennai to here. here. Okay, okay. How is your business? Fine. It's fine. Okay. How many children for you? ಎಲ್ಲ 5 பேர் Everybody married? ಎಲ್ಲಾರು ಕಲ್ಯಾಣ ಮುಗಿಸ್ಬಿಡ್ತಾರೆ. ಎಲ್ಲರೂ ಮನೆಯಿಂದ ಆಚೆ ಹಾಕ್ಬಿಟ್ರಾ? ಇವಾಗ ಓನ್ಲಿ ಯು ಟು, ನೀವು ನಿಮ್ಮ ವೈಫ್ ಇಬ್ಬರೇ? ಓಕೆ ಓಕೆ ಓಕೆ. பேர பத்தி 7 பேர் இருக்காங்க. ಓ 7 ಮಕ್ಕಳು. ಮಕ್ಕಳು. ಒಳ್ಳೆ ಪ್ರೊಡಕ್ಷನ್ ಯೂನಿಟ್. ವೆರಿ ಗುಡ್. ವೆರಿ ಗುಡ್ ಸರ್. ಐ ವಿಲ್ ಟ್ರೈ ಟು ಸಿ ಯು ಅಗೇನ್. வாங்க வாங்க. நன்றி. பாய் சார். బ్లాక్ మార్కెట్లో 5000 ரூபாய் கொடுப்பான். ஆனா உங்களுக்கு 3D ரூபாய் காசு. ಮೋಸ ಮಾಡ್ತಾರಾ? ಫುಲ್ ಸ್ಕ್ಯಾಮ್. திட்டு பையனுங்க இருக்காங்க. ಹೌ ಗ್ರೂಪ್ல இருக்கானுங்க. ಗ್ರೂಪ್. அங்க ரவு அங்க ಮಾನ அங்க ತಗೋಬೇಡಿ ಆ ಕಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಾರೆ. ಓಕೆ ಓಕೆ. ಊಟ ಕೊಡ್ಪಾಂಗಲೇ ಆಸೆಗೆ. ஒரிஜினல் 4200 ரூபா 300 ரூபா அவன் 5000 ரூபா கொடுப்பான். நீங்க மானி கொடுக்கும் போதுல இப்ப 4 லட்சம் ரூபா சொன்னா 3 லட்சம் ரூபா தான் இருக்கும். 1 ಲಕ್ಷ ರೂಪಾಯಿ ಅಡಿಸಿರುವಾನು. ಓ 1,000 ಎಗರಿಸ್ಬಿಡ್ತಾರಂತೆ. ಓಕೆ ಓಕೆ. ಆಮೇಲೆ ಫೈಟಿಂಗ್ ಮಾಡ್ತಾರಂತೆ. ನೋ செய்யாதீங்க. ಓಕೆ ಓಕೆ. ಅವನಿಗೆಲ್ಲ ಕರೆಕ್ಟಾ ಕೊಲೆ ಕೊಡ್ಪಾನ್, ಕರೆಕ್ಟಾ ಕಾಸು ಕೊಡ್ಪಾನ್. ಓಕೆ ಇಲ್ಲಿ ಕರೆಕ್ಟಾಗಿ ಕೊಡ್ತಾರಂತೆ. ಓಕೆ ಬಟ್ ಇಬ್ರು ಟ್ರೈ ಮಾಡೋಣ. ಐ ವಿಲ್ ಜಸ್ಟ್ ಗೋ ಸಿ ಬಟ್ ಐ ವಿಲ್ ಎಕ್ಸ್ಚೇಂಜ್ ದೇರ್. ಓಕೆ ಓಕೆ ಅಂಕಲ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲಿಂದನೋ ಬಂದು ಎಲ್ಲೆಲ್ಲೋ ಜೀವನವನ್ನು ಕಟ್ಕೊಳ್ಳುವಂತಹ ಜನಗಳು, ಅವರ ಕತೆ ಅದನ್ನೆಲ್ಲ ನನಗೆ ನೋಡುವಂತಹ ಭಾಗ್ಯನೋ ದುರಾದೃಷ್ಟನೋ ಗೊತ್ತಿಲ್ಲ. ಇಲ್ಲಿ ಪಾರಿವಾಳಗಳು ಊಟ ಮಾಡುವಂತಹ ಜಾಗ ಸೂಲೆ ಬಗೋಣ ಮುಂದೆ. ಬನ್ನಿ ಇವಾಗ ಫಸ್ಟು ಕಳ್ಳನ ಮಕ್ಕಳು ಮೀಟ್ ಮಾಡೋಣ. ದುಡಿಮೆಯ ದಣಿವಿನಲ್ಲಿ ಕನಸಿನ ಕಡಲಿನಲ್ಲಿ ಹರಿದ ಬಟ್ಟೆ ಬಡವನ ಬದುಕಿನ ತಟ್ಟೆ. ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ನೋಡೋಣ. ಆಗಲೇ ಒಬ್ಬ ಸಿಕ್ಕಿದ್ದ ಸ್ಕ್ಯಾಮರು. 5,000 ಕೊಡ್ತೀನಿ ಅಂತ ಹೇಳ್ದ. ಆಮೇಲೆ ನಾನೇ ಬೇಡ ಮುಂದೆ ಬರೋಣ ಅಂದ್ಬಿಟ್ಟು ಬಂದೆ. ಫಸ್ಟೇ ತೋರಿಸ್ಬಿಟ್ರೆ ಆಮೇಲೆ ಇನ್ನೂ ಡೀಪಾಗಿ ತೋರ್ಸೋಕ್ಕಾಗಲ್ಲ ಅಂತ. ಸ್ವಾಗತ ಮಹಾಬಂಡೂಲ ರೋಡ್ಗೆ. ಮಹಾಬಂಡೂಲ ಚೆನ್ನಾಗಿದೆ ಹೆಸರು. ಎಲ್ಲ ಕಲೋನಿಯಲ್ ಬಿಲ್ಡಿಂಗ್ಸು, ಬ್ರಿಟಿಷರ. ಸೇಮ್ ನಮ್ಮ ಮೈಸೂರು ನೋಡ್ದಂಗೆ ಆಗ್ತದೆ ನೋಡಿ. ಥೇಟ್ ನಮ್ಮ ಮೈಸೂರು ಥರ ಇದೆ. ಅಲ್ಲಿ ನೋಡ್ತಾ ಇದ್ದೀರಾ ಬರ್ಮೀಸ್ ಬಾವುಟ. ಮಧ್ಯ ಗ್ರೀನು ಸ್ಟಾರು ತೆಗೆದುಬಿಟ್ರೆ ಮೇಲ್ಗಡೆ ಹಳದಿ, ಕೆಳಗಡೆ ಕೆಂಪು. ನಮ್ಮ ಕರುನಾಡಿನ ಬಾವುಟ. ಎಲ್ಲೋದ್ರೂ ನಮ್ಮ ಕರ್ನಾಟಕ ಕಾಣುತ್ತೆ ನನಗೆ. ದೇಶದ ಧ್ವಜ ಬಹಳ ಮುಖ್ಯ ಅಲ್ವಾ? ಮಯನ್ಮಾರ್ ದೇಶದ ಧ್ವಜವನ್ನು ಅರ್ಥ ಮಾಡ್ಕೊಳ್ಳೋಣ. ಧ್ವಜ ಹಳದಿ, ಹಸಿರು ಮತ್ತೆ ಕೆಂಪು ಬಣ್ಣಗಳ ಸಮಾನಾಂತರ ಪಟ್ಟಿಗಳನ್ನ ಹೊಂದಿದ್ದು ಮಧ್ಯದಲ್ಲಿ ದೊಡ್ಡ ಬಿಳಿ ನಕ್ಷತ್ರವನ್ನ ಹೊಂದಿದೆ. ಈ ಧ್ವಜ 2010ರಲ್ಲಿ ಜಾರಿಗೆ ಬಂದಿದ್ದು. ಹಳದಿ ಬಣ್ಣ ಒಗಟನ, ಹಸಿರು ಬಣ್ಣ ಶಾಂತಿ ಮತ್ತೆ ಪ್ರಕೃತಿಯನ್ನ, ಕೆಂಪು ಬಣ್ಣ ಧೈರ್ಯ ಮತ್ತೆ ನಿರ್ಧಾರವನ್ನ ಸೂಚನೆ ಮಾಡುತ್ತೆ. ಆದ್ರೆ ಯೋಚನೆ ಮಾಡಿ, ಮಧ್ಯೆ ಇರೋ ನಕ್ಷತ್ರ ಹಾಗೆ ಮಧ್ಯೆ ಇರೋ ಹಸಿರು ಪಟ್ಟಿಯನ್ನ ಕಿತ್ತಾಕ್ಬಿಟ್ಟ ಅಂದ್ರೆ ಹಳದಿ ಮತ್ತೆ ಕೆಂಪು ನಮ್ಮ ಕರುನಾಡಿನ ಹೆಮ್ಮೆಯ ಬಾವುಟ. ಏನಂತೀರಾ? ನಮ್ಮ ಮೈಸೂರು ತರ ಅನಿಸ್ತಲ್ವ ಈ ಜಾಗ? ಮಾರಿನ ಹಳೇ ಕಾಲದ ಟ್ಯಾಕ್ಸಿ. ಯಾರನ್ನ ನೋಡಿದ್ರು ಜಗಿತಾನೆ ಇರ್ತಾರೆ. ನಮ್ಮ ತರ ಹಾಲ್ ಟೀ ಕುಡಿತಾರೆ. ಯಾವುದೋ ಲೋಕಲ್ ಕ್ಯಾಂಟೀನು. ಏನ್ ಮಾಡ್ತಾ ಇದಾರೆ? ಫಿಶ್ಶು, ಚಿಕನ್ನು, ತರಕಾರಿ, ಅನ್ನ. ನಿಜವಾಗ್ಲೂ ಟೀ ಕುಡಿಯೋಣ ಅಂತ ಆಸೆ ಆಗ್ತಾ ಇದೆ. ಆದರೆ ₹1 ಜೇಬಲ್ ದುಡ್ಡಿಲ್ಲ. ಈಗ ಎಕ್ಸ್ಚೇಂಜ್ ಮಾಡೋ ತನಕ ನನ್ನ ಹತ್ರ ₹1 ಕಾಸಿಲ್ಲ. ಅದಕ್ಕೋಸ್ಕರ ಹುಡ್ಕೊಂಡು ಎಕ್ಸ್ಚೇಂಜನ್ನು ಅವಾಗಿಂದ ಓಡಾಡ್ತಾ ಇರೋದು. ಎಲ್ಲ ATM ನಾನ್ ವರ್ಕಿಂಗ್. ಯಾವುದು ವರ್ಕ್ ಆಗ್ತಿಲ್ಲ. ಇಲ್ಲಿಂದ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ ಒಳಗೆ. ಯಾವುದು ವರ್ಕ್ ಆಗ್ತಿಲ್ಲ ದೇಶದಲ್ಲಿ ATM. ಏಷ್ಯಾ ಖಂಡದ ಅಫ್ಘಾನಿಸ್ತಾನಕ್ಕೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಎಲ್ಲೆಲ್ಲೂ ಪಾನ್ ಹಾಕೊಳ್ಳೋದು. ಲುಂಜಿ ಅಂದ್ಬಿಟ್ಟು ನೋಡಿ ಹೆಂಗೆ ಕಟ್ಕೋತಾರೆ ಅಂತ. ಇಲ್ಲೊಂದು ಗಂಟು ಹಾಕೋತಾರೆ ಹಿಂಗೆ. ಅಣ್ಣ ಪೇರೆನ್ನ? ಸಫರುದ್ದೀನ್. You work in office, government office. You are born in private driver. You born in Myanmar, Yangon. Wow. All well? Happy? Very good. ಅದು ಮನಿ ಚೇಂಜರ್ ಅಂತ ಕಾಣಿಸ್ತಾ ಇದೆ. ಸೊ ಈ ಮನಿ ಎಕ್ಸ್ಚೇಂಜಲ್ಲಿ ನನಗೆ 3,990 ಕೇಳ್ತಾ ಇದ್ದಾರೆ. ಬ್ಯಾಂಕಲ್ಲಿ 3,600 ಕೊಡ್ತಾ ಇದ್ದಾರೆ. ನೋಡೋಣ ಇದಕ್ಕಿಂತ ಹೆಚ್ಚಾಗಿರೋರು ಕೊಡ್ತಾರಾ ಅಂತ. ಆಲ್ಮೋಸ್ಟ್ 5,000ವರೆಗೂ ಸಿಗ್ಬೋದು ಅಂತ. ಅಟ್ಲೀಸ್ಟ್ ಅದ್ರ ಹತ್ರಕ್ಕಾರು ತೊಗೊಳ್ಳೋಣ. ಮಾಹಿತಿಯ ಪ್ರಕಾರ 35-36 ಸ್ಟ್ರೀಟಲ್ಲಿ ಸಿಗುತ್ತಂತೆ. ನೋಡೋಣ. ಇನ್ನೊಂದು ಎಕ್ಸ್ಚೇಂಜ್ ಒಳಗೆ ಹೋಗಿದ್ದೆ. ಇಲ್ಲಿ 3,900 ಅಂದರೆ ಹಿಂದಿನ ಎಕ್ಸ್ಚೇಂಜ್ಗಿಂತ 90 ಕ್ಯಾತ್ ಕಮ್ಮಿ ಕೊಡ್ತೀವಿ ಅಂದರು. ಅದಕ್ಕೆ ಕೇಳ್ಕೊಂಬರ್ತೀನಿ ಇರುಗುರು ಅಂದ್ಬಿಟ್ಟು ಆಚೆ ಬಂದೆ. ಪ್ರಾಬ್ಲಮ್ ಏನಂದರೆ ಬೆಳಗ್ಗೆ ತಿಂಡಿ ತಿಂದಿದ್ದು ಸ್ವಲ್ಪ. ಮಧ್ಯಾಹ್ನ ಇವಾಗ 3 ಗಂಟೆ 10 ನಿಮಿಷ. ಇನ್ನೂ ಏನೂ ತಿಂದಿಲ್ಲ. ರಸ್ತೆ ಪೂರ್ತಿ ಬೀದಿ ತಿಂಡಿಗಳು. ನನ್ನ ಫೇವ್ರೇಟ್ ಬೇಕ್ರಿ ಬೇರೆ ಕಾಣಿಸ್ತಾ ಇದೆ. ಆದರೆ ಏನು ತಿನ್ನೋಕ್ಕಾಗ್ತಿಲ್ಲ, ಯಾಕೆಂದರೆ ₹1 ಕಾಸಿಲ್ಲ ಜೋಬಲ್ಲಿ. ಬೇಗ ಎಕ್ಸ್ಚೇಂಜ್ ಮಾಡಲಿಲ್ಲ ಅಂದರೆ ಹಸಿವಿಂದ ದಣಿದು ಹೋಗ್ತೀನಿ. ನಡೆಯೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಾಯಿದೆ. ಕೊಡ್ರಪ್ಪ ಒಳ್ಳೆ ರೇಟು ಯಾರು. ರಾಜಧಾನಿ ಆದರೂ ಅಡುಗೆ ಮಾಡ್ತಾ ಇರೋದು
ಕೆಂಡದ ವಲಯಲ್ಲಿ ಪ್ರಿಡಾಮಿನೆಂಟ್ಲಿ ಬುದ್ಧಿಸಮ್ನ ಫಾಲೋ ಮಾಡುತ್ತೆ, ಮಾಂಗ್ಸ್ನ ತುಂಬಾ ರೆಸ್ಪೆಕ್ಟ್ ಮಾಡುತ್ತಂತೆ. ಮಯನ್ಮಾರ್ ದೇಶದಲ್ಲಿ ಬೌದ್ಧ ಸನ್ಯಾಸಿಗಳು ಬೆಳಗ್ಗೆ ಮಾಡುವಂತಹ ಭಿಕ್ಷಾಟನೆ ಆಮ್ಸ್ ಒಂದು ಪವಿತ್ರ ಮತ್ತು ಪುರಾತನವಾದ ಸಂಪ್ರದಾಯ. ಇದನ್ನ ಇಲ್ಲಿಯ ಭಾಷೆಯಲ್ಲಿ ಸಾಂಘಾಯ್ ಅಥವಾ ಪಾಲಿ ಭಾಷೆಯಲ್ಲಿ ಪಿಂಡಪಾತ ಅಂತ ಕರೀತಾರೆ. ಪ್ರತಿ ದಿವಸ ಬೆಳಗ್ಗೆ 5:30 ರಿಂದ 8 ನಡುವೆ ಇದು ನಡೆಯುತ್ತೆ. ಬರಿಗಾಲ್ನಲ್ಲಿ ಸನ್ಯಾಸಿಗಳು ಸಾಲಾಗಿ ಶಿಸ್ತಿನಿಂದ ಬೀದಿನಲ್ಲಿ ನಡೀತಾರೆ, ಮತ್ತೆ ಒಂದು ರೀತಿಯ ಗಂಟೆಯನ್ನ ಕೂಡ ಹೊಡ್ಕೊಂಡು ಮುನ್ನುಗ್ತಾರೆ. ಸನ್ಯಾಸಿಗಳು ತಮ್ಮ ಕೈಯಲ್ಲಿ ಒಂದು ಕಪ್ಪು ಬಣ್ಣದ ಪಾತ್ರೆಯನ್ನ ಹಿಡಿದಿರ್ತಾರೆ. ಸ್ಥಳೀಯ ಜನರು ತಮ್ಮ ಮನೆಗಳ ಮುಂದೆ ಅಥವಾ ಹೋಟೆಲ್ಗಳ ಮುಂದೆ ಬಂದು ಈ ಒಂದು ಪಾತ್ರೆಯಲ್ಲಿ ತಮ್ಮ ಕೈಯಲ್ಲಾದಷ್ಟು ಆಹಾರವನ್ನ ಅದರೊಳಗೆ ತುಂಬುತ್ತಾರೆ. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮೌನವಾಗಿ ನಡೆಯುತ್ತೆ. ಸನ್ಯಾಸಿಗಳು ಆಹಾರಕ್ಕಾಗಿ ಯಾರನ್ನ ಕೂಡ ಕೇಳೋದಿಲ್ಲ ಅಥವಾ ಧನ್ಯವಾದವನ್ನು ಹೇಳೋದಿಲ್ಲ. ಅವರು ಸಿಕ್ಕಿದ ಆಹಾರವನ್ನ ಕೃತಜ್ಞತೆಯಿಂದ ಸ್ವೀಕಾರ ಮಾಡ್ತಾರೆ. ಮಯನ್ಮಾರ್ ಜನಗಳಿಗೆ ಈ ಸನ್ಯಾಸಿಗಳಿಗೆ ಆಹಾರವನ್ನು ನೀಡೋದು ಕೇವಲ ದಾನವಲ್ಲ, ಅದು ಪುಣ್ಯ ಅಥವಾ ಕುಶಲ ಕರ್ಮ ಸಂಪಾದಿಸುವ ಒಂದು ಮಾರ್ಗವಾಗಿದೆ. ಇದು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿ ಎಂದು ನಂಬಲಾಗುತ್ತೆ. ಬುದ್ಧನ ಕಾಲದಿಂದಲೂ ನಡೆದು ಬಂದ ಈ ಸಂಪ್ರದಾಯವು ಸನ್ಯಾಸಿಗಳು ಅಹಂಕಾರವನ್ನ ಬಿಟ್ಟು ಸರಳವಾಗಿ ಬದುಕುವುದನ್ನ ಕಲಿಸುತ್ತೆ. ಅವರು ಮಧ್ಯಾಹ್ನದ ನಂತರ ಯಾವುದೇ ಆಹಾರವನ್ನ ಸೇವಿಸೋದಿಲ್ಲ. ಹಾಗಾಗಿ ಬೆಳಗ್ಗೆ ಸಿಗುವ ಈ ಆಹಾರವೇ ಅವರ ದಿನದ ಮುಖ್ಯ ಆಹಾರ ಆಗಿರುತ್ತೆ. ಮಯನ್ಮಾರ್ ಸಂಸ್ಕೃತಿ ಮತ್ತೆ ಧಾರ್ಮಿಕ ಜೀವನದಲ್ಲಿ ಈ ಭಿಕ್ಷಾಟನೆ ಒಂದು ಅವಿಭಾಜ್ಯ ಅಂಗವಾಗಿದ್ದು, ಇದು ಸಮಾಜ ಮತ್ತೆ ಮಠಗಳ ನಡುವೆ ಗಾಢವಾದ ಸಂಬಂಧವನ್ನ ತೋರಿಸುತ್ತೆ. ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋದ್ರೆ ಸಾಕಷ್ಟು ಎಕ್ಸ್ಚೇಂಜ್ ಇದೆ ಅಂತ ಮಾಹಿತಿ ಹೇಳ್ತು. ನೋಡೋಣ ಸತ್ಯನಾ ಸುಳ್ಳ ಅಂತ. ಒಬ್ಬ ಟೂರಿಸ್ಟ್ ಕೂಡ ನನ್ನ ಕಣ್ಣಿಗೆ ಬೀಳಲಿಲ್ಲ. ಎಲ್ಲ ಹೇಳ್ತಾ ಇದ್ದಂತಹ ರಸ್ತೆ ಇದೆ 35th ಸ್ಟ್ರೀಟ್. ಅಮ್ಮ ನೋಡಿ ಪಡ್ಡು ಮಾಡ್ತಾ ಇದಾರೆ ಇಲ್ಲೂ. ಒಬ್ರು ಬಬಲ್ ಟೀ ಜೊತೆಗೆ ಮನಿ ಎಕ್ಸ್ಚೇಂಜ್ ಮಾಡ್ತಾರೆ. ಎಷ್ಟು ಕೊಡ್ತಾರೆ ಕೇಳೋಣ ಮನೆ. ಈ ಅಂಗಡಿಲಿ 3 ಜನ ಹೆಣ್ಮಕ್ಳು ಇದ್ರು, ಟೀ ಮಾಡ್ತಾ ಇದ್ರು, ಜೊತೆಗೆ ಹಣವನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ರು. 3970 ಕೊಡ್ತೀವಿ ಅಂತ ಹೇಳಿದ್ರು. ನೋಡೋಣ ಇನ್ನೊಂದು 2 ಅಂಗಡಿ ವಿಚಾರಿಸೋಣ. ಅಂಗಡಿಲಿ ಅಮ್ಮ ಏನೋ ಮಾಡ್ತಾ ಇದ್ದಾರೆ, ಉಪ್ಪಿನಕಾಯಿ ಉಪ್ಪು ಖಾರ ಎಲ್ಲ ಹಾಕೊಡ್ತಾರೆ ಹಣ್ಣಿಗೆ. ವೆರಿ ನೈಸ್ ಅಮ್ಮ, ವೆರಿ ಗುಡ್ ಜಾಬ್ ಅಮ್ಮ. ಇದನ್ನು ತೊಗೊಳಕ್ಕೂ ಕಾಸಿಲ್ಲ ಅಮ್ಮ, ಬರ್ತೀನಿ ವಾಪಸ್ಸು. ಇನ್ನೊಬ್ರು ಅಂಕಲ್ ಕೇಳಿದೆ, ಇದು ಬಿಟ್ಟು 3 ರಸ್ತೆ ಆ ಕಡೆ ಹೋಗಿ ಅಲ್ಲಿ ಸಿಗುತ್ತೆ ಅಂದ್ರು. ನೋಡೋಣ. ನೀರಿಗೂ ಬಹಳ ಸಮಸ್ಯೆ ಇದೆ ಅಂತ ಇಲ್ಲಿ. ಅದಕ್ಕೆ ನೋಡಿ ಸೇಮ್ ನಂತರನೇ ಕ್ಯಾನ್ ಇಟ್ಕೊಂಡು ಓಡಾಡ್ತಾರೆ ಎಲ್ಲ ಕಡೆ. ಸ್ಕೂಲ್ ಹುಡುಗರು ಮೀಟ್ ಮಾಡಿದೆ, ಅವ್ರಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಕೂಡ ಪಂಚೆ ಹಾಕೊಂಡು ಹೋಗ್ತಾರೆ. ವಾವ್, ದಿಸ್ ವೆರಿ ಗುಡ್ ಬ್ರೋ, ಐ ಲೈಕ್ ಯುವರ್ ಡ್ರೆಸ್. ವಾಟ್ ಈಸ್ ದಿಸ್? ತನಕ ಮಾರ್ಕ್. ಓಕೆ, ಫ್ರಮ್ ಪೆನ್. ಹಾಂ, ಓಕೆ, ಡೂ ಫಾರ್ ಮೀ. ಹುಡುಗ ಮುಖದ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದಾನಲ್ಲ, ಅದೇ ಥರ ನನಗೂ ಮಾಡಿಸ್ಕೊತಾ ಇದೀನಿ. ವೆರಿ ಗುಡ್ ಹಾಂ, ಓಕೆ. ಸ್ಪೆಷಲ್ ಪೆನ್ ತೆಗಿತೀನಿ ಬ್ಯಾಗಿಂದ ಅಂತ ಹೇಳ್ತಾನೆ ಹುಡುಗ. ವಾವ್, ಯು ಆರ್ ಅನ್ ಆರ್ಟಿಸ್ಟ್ ಬ್ರೋ. ಹಿ ಇಸ್ ಆರ್ಟಿಸ್ಟ್, ಪೇಂಟರ್. ಹಾಂ, ಗುಡ್. ಜಾಮಿಟ್ರಿ ಬಾಕ್ಸ್ ತೆಗ್ದ. ನೋಡ್ರಿ ಎಷ್ಟು ಥರ ಪೆನ್ ಇದೆ. ಆಹಾ, ಇವಾಗ ನೋಡಿ ಇಲ್ಲಿ. ಜಾತಿ ಮತಗಳ ಮೀರಿ ನಿಲ್ಲುವ ಪ್ರೇಮವೇ ಮಾನವೀಯತೆ. ಕಷ್ಟದ ಹಾದಿಯಲ್ಲಿ ಜೊತೆಯಾಗಿ ನಡೆಸುವ ದೀಪವೇ ಸ್ನೇಹ. ಪರರ ಕಣ್ಣೀರೊರೆಸುವ ಕೈಗಳೇ ದೈವದ ರೂಪ. ನಂಬಿಕೆಯ ಬೆಸುಗೆಯಲ್ಲಿ ಅರಳಲಿ ಈ ಜೀವದ ಹೂಪ. ಸಹಾಯ ಹಸ್ತವ ಚಾಚುತ ಸಾಗಲಿ ನಮ್ಮ ಪಯಣ. ನಗುತ್ತ ನಗಿಸುತ್ತ ಬಾಳುವುದೇ ಜೀವನದ ಅತಿ ದೊಡ್ಡ ಹೂರಣ. My name is Pechua. Pechua. My name is Ram. What is your name? My name is Hando. Hando. What school? How many class you are studying? First standard, second standard, third standard? 12 class. 12 class. 12th, third. 12. 12th. 1, 2. Oh, all the best to you guys. Ciao. Bye. Where are you from? India. India. Yeah. You like India? Yeah? Yeah. Okay, good. Bye. I like Myanmar. Bye. ಹೊಸ ಅವತಾರದೊಂದಿಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಖತರ್ನಾಗ ಕಾಣಿಸ್ತಾ ಇದೀನಿ. ಸ್ವಲ್ಪ ಇಲ್ಲೆಲ್ಲ ಡೇಂಜರ್ ಏರಿಯಾ ಅಂತ, ಅದಕ್ಕೆ ಸ್ವಲ್ಪ ನಾನು ರೆಡಿ ಆಗ್ತಾ ಇದ್ದೀನಿ. ಈ ಥರ 3/4 ಗಂಟೆ 1 hour ಆಯಿತು ಹೊರಟು, ಆದರೂ ಏನೂ ಸಿಗ್ತಾ ಇಲ್ಲ. ನಮ್ಮ ರೇಟ್ ಸಿಗ್ತಾ ಇಲ್ಲ ಅಷ್ಟೇ. ಏನು ಮಾಂಸ ಇದು ಎಲ್ಲದನ್ನು ಗುಡ್ಡೆ ಹಾಕೊಂಡ್ಬಿಟ್ಟಿದ್ದಾರೆ ಅಮ್ಮ. ಮಗಂಗೆ ಏಟಾಗಿದೆ. ಅಮ್ಮ ಕಣ್ಣಲ್ಲಿ ನೀರು ಹಾಕೊಂಡು ಪಾಪ ಐಸ್ ಇಡ್ತಾ ಇದ್ದಾರೆ. ಅವ್ರ ಕಣ್ಣಲ್ಲಿ ನೀರಿದೆ. ಹುಡುಗ ಆರಾಮಾಗಿದ್ದಾನೆ, ಆದರೆ ಅಮ್ಮನ ಕಣ್ಣಲ್ಲಿ ನೀರಿದೆ. ನೋಡಿ ಬೇಜಾರಾಗ್ತಾ ಇದೆ. ನೋಡಿ, ಇದು ಸ್ಪೆಷಲ್ ಟೋಪಿ. ಫ್ರೆಶ್ ಬಾಳೆಹಣ್ಣು ಮಾರ್ತಾ ಇದ್ದಾರೆ. ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ. ಬರ್ಮಾ ಮಯನ್ಮಾರ್ ಬಾಳೆಹಣ್ಣು. ಈ ರಸ್ತೆಯಲ್ಲಿ ಹೂವು, ಹಣ್ಣು, ತರಕಾರಿ ಮಾರ್ತಾ ಇರೋದನ್ನ ನೋಡ್ಬೋದು. ಯಾವ ಥರ ಬೇರಿದೆ, ಹಿಂಗಿದೆ ಇದು. ಮೇಡಮ್, ಫಾರ್ ಈಟಿಂಗ್ ದಿಸ್ ಒನ್? ಓ, ಫಾರ್ ಪಗೋಡಾ. ದೇವ್ರಿಗೆ ಹಾಕೋದಂತೆ ಇದು.
ದೇವ್ರಿಗೆ ಹಾಕೋದು. ವಾಟ್ ಈಸ್ ನೇಮ್ ತಕಿ. ಅದನ್ನು ಫ್ರೆಶ್ ಆಗಿಡೋದಕ್ಕೆ ನೀರು ಹಾಕ್ತಾ ಇದ್ದಾರೆ. ಫಿಲಿಪೀನ್ಸಲ್ಲಿ ಬೈಕಲ್ಲಿ ಹೋಗೋರು ಇಲ್ಲಿ ಸೈಕಲಲ್ಲಿ ಈ ರೀತಿ ಕೂಡ್ಸ್ಕೊಂಡು ಹೋಗ್ತಾರೆ. ಛತ್ರಿ ಬೇರೆ ಹಾಕಿದ್ದಾರೆ ಮೇಲೆ. ಇದು ನೀರು ಕೊಡ್ತಾ ಇದೆಯಾ ಗುರು, ಒಳ್ಳೇದಾಗಲಿ ನಿನಗೆ. ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ಮೀನೆಲ್ಲ ಸಿಗ್ತಾ ಇದೆ ಅಂದರೆ ಸಮುದ್ರದ ಹತ್ರ ಇದ್ದೀರಾ ಹಿಂಗೆ. ದೊಡ್ಡ ಮೀನು ಇದು, ಕೆರೆ ಮೀನು ಅನ್ಸುತ್ತೆ ಮೋಸ್ಟ್ಲಿ. ಇದು ಚಿಕ್ಕ ಮಾರ್ಕೆಟ್ ಇದು. ಅಣ್ಣ 42 ಸ್ಟ್ರೀಟ್. ಹಾಂ 42 ವೇರ್ ಲೈಕ್ ದಿಸ್. ಓಕೆ. ಬರೋಕೆ ಇಷ್ಟ ಆದರೆ ಕಾಸಿಲ್ಲ. ನೋ ಮನಿ. ಕಾಸಿಲ್ಲ ಅಣ್ಣ, ಕಾಸು. ನೋ ಮನಿ. ಎಕ್ಸ್ಚೇಂಜ್. ಓಕೆ ಅಣ್ಣ, ಲೇಟರ್. ಸಾರಿ ಅಣ್ಣ, ಬೇಜಾರು ಮಾಡ್ಕೊಬೇಡ. ನಿನ್ನ ಗಾಡೀಲಿ ಬರ್ತಾ ಇದೆ, ಚೆನ್ನಾಗಿದೆ ನಿನ್ನ ಗಾಡಿ. ಓಕೆ ಅಲ್ವಾ? ಇರೋ 4,500 ಯಾರೂ ಕೊಡಲ್ವೇನೋ ನೋಡೋಣ. ಯಾರು 4,000 ಕೊಟ್ಟರು ತೊಗೊಂಡ್ಬಿಡ್ತೀನಿ. ಇಲ್ಲಿ ಯಾರೋ ಮನಿ ಚೇಂಜರ್ ಇನ್ನೊಬ್ರು ಇದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಮನಿ ಚೇಂಜಿಂಗ್ ಆಪರೇಷನ್ಸ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಇವ್ರ ಹತ್ರ ಎಕ್ಸ್ಚೇಂಜ್ ಮಾಡೋಣ ಅಂತ ಅನ್ಕೊಂಡ್ರೆ 3,800 ಕೇಳ್ತಾ ಇದ್ದಾರೆ ರೀ. 3,800 ಎಲ್ರಿಗಿಂತ ಕಮ್ಮಿ. ಖಂಡಿತ ತೊಗೊಳಲ್ಲ. ಹಸುವಾಗಿದ್ರೂ ಪರವಾಗಿಲ್ಲ, ಹೊಟ್ಟೆ ಹಸ್ಕೊಂಡಿದ್ರೂ ಪರವಾಗಿಲ್ಲ, ಒಟ್ಟಲ್ಲಿ 3,800 ತೊಗೊಳಲ್ಲ. ಆಹಾ, ಹಂಗೆ ಹೇಳ್ತಿದ್ದಂಗೆ ಲಾಟೇರಿಯಾ ಅಂದ್ಬಿಟ್ಟು ರೆಡ್ ಚಿಲ್ಲಿ ಹಾಟ್ ಬರ್ಗರ್ ಅಂತೆ. ಯಾಗ್ರ ಹೊಟ್ಟೆ ಉರಿಸ್ತೀರ. ನಮ್ಮ ಗ್ರಾಬ್ ಅಣ್ಣನ ಕೇಳೋಣ. ಅಣ್ಣ, ನಂಬರ್ 1 ಮನಿ ಎಕ್ಸ್ಚೇಂಜ್ ವೇರ್ ಮನಿ ಎಕ್ಸ್ಚೇಂಜ್ ವೇರ್? ಹಾಂ, ನನ್ನ ಹತ್ರನೇ ನೀನೇ ಕೊಡು ಕಾಸು ನನಗೆ. ನನ್ನ ಹತ್ರನೇ ಇಲ್ಲ ಗುರು. ಹೌದಣ್ಣ, ಇದ್ದಿದ್ರೆ ಕೊಡ್ತಾ ಇದ್ದೆ. ಇಲ್ಲ, ಮನಿ ಎಕ್ಸ್ಚೇಂಜ್ ದೇರ್ ದಿಸ್ ರೋಡ್ ಇನ್ಸೈಡ್. ಓಕೆ ಅಣ್ಣ, ಕ್ಷಮಿಸು. ಕಾಸಿಲ್ಲ ಎಕ್ಸ್ಚೇಂಜ್. ಓಕೆ ಅಣ್ಣ, ಬಾಯ್. ನನ್ನ ಹತ್ರನೇ ಕಾಸು ಕೇಳ್ತಾವನೆ. ಏನು ಮಾಡಲಿ ಗುರು, ಬೇಜಾರು ಆಗುತ್ತೆ ಪಾಪ. ಹಸ್ಕೊಂಡಿದ್ದಾನೆ, ವಯಸ್ಸಾಗಿದ್ದಾರೆ. ಜೋಬಲ್ಲಿ ದುಡ್ಡಿದ್ದಿದ್ರೆ ಒಂದು 100-500 ಅವ್ರ ಊಟಕ್ಕೆ ಕೊಡ್ಬೋದಿತ್ತು. ನಮ್ಮ ಹತ್ರನೇ ಇಲ್ಲ. ಎಲ್ಲಿದ ಕೊಡಲಿ? ₹1 ಇಲ್ಲ ರೀ, ₹1. ಅವ್ನು ಯಾರೋ ಫ್ರೀಯಾಗಿ ಪಾನ್ ಬಿಡ ತಿನ್ನಿಸ್ದ. ಅದರಿಂದ ನಾಲ್ಗೆ ಮುಖ ಮುತ್ತಿ ಎಲ್ಲ ಕೆಂಪಗಾಗ್ಬಿಟ್ಟಿದೆ. ಅಮ್ಮ ಮಗಳು ರಸ್ತೆ ಬದಿಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಎಲ್ಲೋ ಮನಿ ಎಕ್ಸ್ಚೇಂಜ್ ಅಂದರು. ಇಲ್ಲಿ ನೋಡಿದ್ರೆ ಯಾವುದೋ ಸ್ಲಮ್ ಇದ್ದಂಗಿದೆ ಅಪಾರ್ಟ್ಮೆಂಟ್ಗಳು. ಹಿಂಗಿದೆ ನೋಡಿ. ನನ್ನ ಹಿಂದೆ ಬಾ ಅಂದರು. ದಿಸ್ ಮೇಡಮ್, ವಾಟ್ ಈಸ್ ದಿಸ್? ಜ್ಯೂಸ್ ಕೆನ್ ಐ ಟ್ರೈ? ಓಕೆ, ಇದ್ಯಾವುದೋ ಮಕ್ಕಳು ದೊಡ್ಡವ್ರು ಕುಡಿಯೋದಾ? ಹಾಂ, ವೈಟಮಿನ್ಸ್. ಓಕೆ, ನಮಗೆ ಅವಶ್ಯಕತೆ ಇದೆ ಇವಾಗ. ಕುಡಿ, ಟ್ರೈ ಮಾಡಲೇಬೇಕು ನಾವು ಇದನ್ನು. ವೈಟಮಿನ್ಸ್ ಸಿಕ್ಕಿದ್ರೆ ಒಂಚೂರು ಬದುಕೋಬೋದು, ಟ್ರೈ ಮಾಡ್ಬೋದು. ಬರೀ ಟೇಸ್ಟಿಂಗ್ ಕೊಡ್ತಾರಂತೆ. ಸ್ವಲ್ಪ ಜಾಸ್ತಿ ಕೊಡಿ. ಇನ್ಸೊಬ್ಬ ಕೊಡಿ. ಹಾಂ, ಅನ್ಸ್ಬೋದು. ಹಾಂ, ಫುಲ್ ಹಾಕಿ. ಅವಶ್ಯಕತೆ ಇದೆ ನಮಗೆ. ಹಾಂ, ವೈಟಮಿನ್ಸ್ ಅವಶ್ಯಕತೆ ಇದೆ ನಮಗೆ. ಕೊಡಿ ಮೇಡಮ್. ಅಪ್ಪ, ಇನ್ನೊಂದು ಶಾರ್ಟ್ ಸಿಕ್ತು ಬದುಕೋಕ್ಕೆ. ಹಾಲು ರೀ, ಚೆನ್ನಾಗಿದೆ. ಹಾಲ್ಗೇನೋ ಪುಡಿ ಹಾಕ್ದಂಗಿದೆ. ಆಹಾ, ವೈಟಮಿನ್ ಸಿಕ್ಕಿದೆ. ಇನ್ನೊಂದು ಅರ್ಧ ಗಂಟೆ ನಡಿಬೋದು ನಾನ್ ಸ್ಟಾಪು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇದು ಕೊಟ್ಟಿದ್ದೀರಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಟೇಕ್ ಕೇರ್. ಅನ್ನದಾತೋ ಸುಖಿ ಭವ. ಊಟ ಕೊಟ್ಟರು ರೀ ಟೈಮಲ್ಲಿ ಒಂದು ಹನಿ ನೀರು ಸಿಕ್ಕಿದ್ರು ಗ್ರೇಟ್ಫುಲ್ ಆಗಿರಬೇಕು ಲೈಫಲ್ಲಿ. ಯಾಕೆಂದರೆ ನಿಮ್ಮ ಹತ್ರ ಚಿನ್ನ, ಬೆಳ್ಳಿ, ಮುತ್ತು, ಹವಳ, ರತ್ನ ಎಲ್ಲ ಇರ್ಬೋದು. ಆದರೆ ಹಸ್ದಾಗ, ದಾಹ ಆದಾಗ ನೀರು, ಊಟ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ? ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಕ್ಯಾಂಟೀನು, ಅಮ್ಮ ಲೋಕಲ್ ಕ್ಯಾಂಟೀನಲ್ಲಿ ಊಟ ಆಗ್ತಾಯಿದ್ದಾರೆ ಎಲ್ರಿಗೂ. ವಾವ್ ಹಿಂಗಿದೆ ನೋಡಿ. ಎಲ್ಲರೂ ಜನಗಳು ಸುತ್ತಮುತ್ತ ಕೂತ್ಕೊಂಡು ಬಾರಿಸ್ತಾವ್ರೆ. ವೆರಿ ನೈಸ್. ಬರ್ತೀನಿ. ಹೇರ್ ಕಟ್ಟಿಂಗ್ ಸಲೂನ್ ಇದೆ. ಹೇರ್ ಕಟ್ಟಿಗೆ 5,000 ಅಂದರೆ ₹100 ಅಂತ ಅಂದ್ಕೊಳ್ಳಿ. ಪರವಾಗಿಲ್ಲ ರೀ, ₹100 ಹೇರ್ ಕಟ್ಟಿಂಗು. ಅರಳಿ ಮರ ತಾನೇ ಇದು ನೋಡಿ. ಸಿಕ್ಕಾಬಟ್ಟೆ ಆಮ್ಲಜನಕವನ್ನು ಹೊರಗೆ ಹಾಕುವಂತಹ ಅರಳಿ ಮರ. ಅದರೊಳಗೆ ಇಲಿಗಳು, ಭಯಾನಕ ಇಲಿಗಳು, ಹೆಗ್ಗಣಗಳು ಒಳಗಿದೆ. ಸಕ್ಕದಾಗಿದೆ. ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಸಿಟಿ ಮಧ್ಯ. ಆದರೂ ಕಾನೂನೇ ಇಲ್ದಿರುವಂತಹ ದೇಶದಲ್ಲಿ ಒಂದು ಲಾ ಫರ್ಮ್, Tidawin Law Firm. This side. Right. Yeah. Okay. Second point. Wow, I like your voice. Yes, sir. Tachetedu. What is your name, sir? Name is Raja Gopalu Swami. Raja Hindustani. Raja Hindustani, India. Mara India. Wow. Mara India. Military. You good? Hocha military. Wow, good voice, sir. His voice is amazing. Sir, mera. நல்லா இருக்கீங்களா? நல்லா இருக்கேன். தமிழ் வாழ்க. எங்க இருந்தாலுமே வாழ்க. ஓ ஓ
ಎಣ್ಣೆ ಹಾಕ್ಬಿಟ್ಟಿದ್ದಾನೆ ಅಣ್ಣ. India. ಇಂಡಿಯಾ ಅಣ್ಣ. ಕರ್ನಾಟಕ ಅಯ್ಯೋ ಪಂಚನ ಬಿದ್ದೋಯ್ತು ಕರ್ನಾಟಕ ಅಣ್ಣ. ಏನ್ ನಿಮ್ನ ಏನ್ ಮಾತಾಡಿಸ್ತಾರೆ? ಇದಾ ಎಣ್ಣೆ ಅಣ್ಣ? ಓ ಇದು ಮಾತಾಡಿಸ್ತಾ ಇರೋದು ಅಣ್ಣನ. ಸಾರು ಅಣ್ಣ ವಿಸ್ಕಿ Yes. ವಿಸ್ಕಿ Yes. ವಿಸ್ಕಿ Top there. ನೋ This no good. ನೋ ಗುಡ್. Because this one little Sarva Johnny Walker top. ವಾಟ್ ಇಸ್ ದಿಸ್? no bit money. Whiskey. ಓ ವಿಸ್ಕಿ. We. ಹಾ ಎಲ್ಲ ಓಕೆ ಅಣ್ಣ. ಸೌಖ್ಯಮಾ? அரே இதயத்துல இங்க சுவாமிஜிங்க இங்க இருக்காங்க. ಹಾ மாதா பிதா குரு ಹಾ எங்க அண்ணா யா சாஜி के जगह पियो बीबी है कैसा हो पियो है ಸೌಖ್ಯಮಾ ಅಣ್ಣ? அண்ணா உங்க சார்பாக இன்னில இருந்து சவிக்கோ அப்பா அம்மாவே மேரேலு ஜோலாய் चलो நீலிரே துயிரேலு என் தம்பியோட கட்ட You brother, you mother speaking. மாதா ஃபாதர் ஃபேமிலி ஆளோ நீ காவலா மேரேலு நீ காவனா हो ஜோலாய் Good family. very very happy good ಗುಡ್. brother ಓಕೆ ಬ್ರೋ, ಟೇಕ್ ಕೇರ್. हाजी वाला सारू Thank you. ಥ್ಯಾಂಕ್ ಯು ಅಣ್ಣ. ओम नमः शिवाय ಓಂ ನಮಃ ಶಿವಾಯ. ನಾನಿವತ್ತು ವ್ಲಾಗ್ ಮಾಡಬಾರ್ದು, ಸ್ವಲ್ಪ ರೆಸ್ಟ್ ಗಿಸ್ಟ್ ಮಾಡಿಕೊಂಡು ಮನಿ ಎಲ್ಲ ಎಕ್ಸ್ಚೇಂಜ್ ಮಾಡಿ ಆರಾಮಾಗಿ ಚಿಲ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಹಂಗಾಗಲೇ ಇಲ್ಲ ಜೀವನ. ಅಲ್ಲಿ ರಸ್ತೆಯಲ್ಲಿ ನಡ್ಕೊಂಬರ್ಬೇಕಾದ್ರೆ 100 ಜನ ಸಿಕ್ಕರು, ಮಾತಾಡಿಸ್ತಾನೆ ಟೈಮ್. ರಾಮನ್ ದೇವಸ್ಥಾನ, ತೆಲುಗು ಅಕ್ಷರಗಳು ಅಣ್ಣ. ರಾಮ್ ಟೆಂಪಲ್. ವಿಚ್ ಟೆಂಪಲ್ ಇಸ್ ದಿಸ್? ದುರ್ಗಾ ಮಾತ. ವಾವ್, ಅಮೇಜಿಂಗ್. ಮಯನ್ಮಾರ್ ಟೀ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನದ ಆಚೆ. ನಿಮ್ಮ ಜೊತೆ ಕೂತ್ಕೊಂಡು ಟೀ ಕುಡಿಯೋಣ. ಆಹಾ, ಇವ್ರ ಜೊತೆಗೆ ಟೀ. ಪಂಡಿತ್ಜಿಯಾ? ಓ ಪಂಡಿತ್. ಇವರು ಇಲ್ಲಿಯ ದೇವಸ್ಥಾನದ ಪಂಡಿತರಂತೆ. ನೋಡಿ, ಟೀ ಊಟ ಸಿಗ್ತಾ ಇಲ್ಲ ಅಂತ ಇದ್ದೆ, ಟೀ ಕೂಡ ಸಿಕ್ತು. ಅನ್ನದಾತೋ ಸುಖಿಬೋ. ವಾ, ನೈಸ್ ಟೀ, ವೆರಿ ನೈಸ್ ಟೀ. ಮಯನ್ಮಾರ್ ದೇಶದಲ್ಲೂ ಕೂಡ ಎಲ್ಲರೂ ಹಾಲ್ ಟೀ ಕುಡಿತಾರೆ ಅಂತ, ಅದೇ ಸಿಕ್ಕಿರೋದು ಇವಾಗ ನನಗೆ. ಇದಕ್ಕೆ ಲಪೇಯಿ ಅಂತ ಹೇಳ್ತಾರಂತೆ. ಹಾಂ, ಲಪೇಯಿ. ಇಲ್ಲಿ ಲೋಕಲ್ ಲಪೈಯೇ ಅಂತನೂ ಸಿಕ್ಬಿಡ್ತು ಗುರು. ಇದು ನೋಡಿ, ಅದು ಪಂಡಿತರ ಕೈಯಲ್ಲಿ ದುರ್ಗಾ ಪರಮೇಶ್ವರಿ ಮಾತೆಯ ಸನ್ನಿಧಾನದಲ್ಲಿ ಊಟ ಸಿಗ್ತಾ ಇದೆ. ಅನ್ನದಾತೋ ಸುಖಿಭವ. ವಾಟ್ ಮೀನ್ಸ್? ದಿಸ್ ಕಾನ್ಯಮಾಮ್. ಓಕೆ, ಉಪ್ಪು ಸಿಸಿ ಇದೆ. ಓಕೆ, ಸಾಲ್ಟ್ ಆ್ಯಂಡ್ ಸ್ವೀಟ್ ಬೋತ್. ಕೇಳ್ತಾ ಇದೆ, ಈ ಥರ ಕಲರ್ ಲುಂಗಿ ಎಲ್ಲಿ ಸಿಗುತ್ತೆ ಅಂತ. ವಿಚ್ ಮಾರ್ಕೆಟ್ ಸರ್? ಬೋಜೋಟ್ ಮಾರ್ಕೆಟ್. ಹಾಂ. ವಾಟ್ ಟೈಮ್ ಶುಡ್ ಐ ಗೋ? ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್? 9 AM. ಓಕೆ. 30,000 ರಿಂದ 40,000 ಸಿಗುತ್ತಂತೆ. ಅಂದರೆ ಸರಿಸುಮಾರು 10,000 ಅಂದರೆ ಎಷ್ಟು? $1 ಅಂದರೆ 3,600. ಒಂದು $10 ಸಿಗುತ್ತೆ. $1,000 ಜಾಸ್ತಿ ಆಯ್ತು ರೀ ಲುಂಗಿಗೆ. ಇಟ್ಸ್ ಕಾಸ್ಟ್ಲಿ ಬ್ರೋ. ಪಂಡಿತರು ಹೇಳ್ತಾ ಇದ್ದಾರೆ ಸೆಕ್ರೆಟರಿ ಆಫೀಸ್ ಅಂತ ಇದು. ಓಕೆ, ಚೆನ್ನಾಗಿದೆ. ಬ್ರಿಟಿಷ್ ಬಿಲ್ಡಿಂಗ್. ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಕರೆಸ್ಕೊಂಡಿದ್ದಾರೆ ಅಮ್ಮ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಇವತ್ತು. ಅಪ್ಪ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೀ. ಆಹಾ, ನಂಬಕ್ಕೆ ಅಸಾಧ್ಯ. ಮಯನ್ಮಾರಲ್ಲಿ ನನಗೋಸ್ಕರ ಆರತಿ ಮಾಡ್ತಾ ಇದ್ದಾರೆ. ಆದರೆ ಆರತಿ ತಟ್ಟೆಗೆ ದುಡ್ಡಾಗಕ್ಕೂ ನಂತರ ದುಡ್ಡಿಲ್ಲ ರೀ. ಅಮ್ಮ, ತಪ್ಪು ತಿಳ್ಕೊಬೇಡ. ಥ್ಯಾಂಕ್ ಯು ಸರ್. ಕಾಪಾಡಮ್ಮ. ಎಂಥ ಅದೃಷ್ಟ. ಆರ್ಸೆ ಬಿಟ್ರಾ? ವಾಟ್ ಈಸ್ ಯುವರ್ ನೇಮ್? ಮೊಬತುಷ್. ಓ, ತೀರ್ಥ ಕೂಡ ಸಿಗ್ತಾ ಇದೆ. ಪಾ, ಒಳ್ಳೇದಾಗಲಿ ಎಲ್ಲರಿಗೂ. ಇಡೀ ಕನ್ನಡಿಗರಿಗೆ, ಇಡೀ ವಿಶ್ವಕ್ಕೆ, ಇಡೀ ಹಿಂದೂಸ್ತಾನಕ್ಕೆ, ಬರ್ಮಾ ದೇಶಕ್ಕೆ, ಇಲ್ಲಿರೋ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ದಿಸ್ ಇಸ್ ದುರ್ಗಾ ಪರಮೇಶ್ವರಿ ರೈಟ್? ಅಮ್ಮ ದುರ್ಗಾ ಪರಮೇಶ್ವರಿ ಒಳ್ಳೇದು ಮಾಡಮ್ಮ ಎಲ್ಲರಿಗೂ. ಪ್ರದಕ್ಷಿಣೆ ಹಾಕ್ಬಿಡ್ತೀನಿ. ಅಪ್ಪ, ಹೆಂಗೆ ಮಾಡ್ಸ್ಯಾರ ನೋಡ್ರಿ ದೇವಸ್ಥಾನನ. ಬರ್ಮಾ ಅಂತ ನಂಬಕ್ಕೆ ಆಗಲ್ಲ. ಶಿವಲಿಂಗ ಇದೆ ಇಲ್ಲಿ ನೋಡ್ಬೋದು ನೀವು. ಕಮಲದ ಮೇಲೆ
ಶಿವಲಿಂಗವನ್ನು ಇಟ್ಟಿದ್ದಾರೆ. ಅಪ್ಪ ಶಿವಪ್ಪ ಒಳ್ಳೇದು ಮಾಡಪ್ಪ. ಶಕ್ತಿಮ, ಗಣೇಶ, ಬುದ್ಧನೂ ಇಟ್ಟಿದ್ದಾರೆ. ಆಶಿಕ್ಲಾಮ, ಹನುಮಂತ, ಗಣೇಶ, ಚಾಮುಂಡಿ, ಮಾಮುನ್ನಶ. ವಾವ್. ಯು ಬಾರ್ನ್ ಇನ್ ಮಯನ್ಮಾರ್? ಕೇಸರಿ ಶಾಲ್ ಹಾಕೊಂಡಿದ್ದಾರೆ, ಪಂಚೆ ಉಟ್ಕೊಂಡಿದ್ದಾರೆ. ತುರತನಿ, ವಾಟ್ ಡಸ್ ಇಟ್ ಮೀನ್? ಡ್ರಿಂಕಿಂಗ್ ಇಟ್? ರಿಯಲಿ? ಏನೋ ಬೇರೆ ಕೊಡ್ತಾ ಇದ್ದಾರೆ ಕುಡಿಯೋದಕ್ಕೆ, ಸುರತಾನಿ ಅಂತ. ದಿಸ್ ಇಸ್ ಫೇಮಸ್ ಇನ್ ಮಯನ್ಮಾರ್? ಫೇಮಸ್? ಓಕೆ, ಥ್ಯಾಂಕ್ ಯು ಪಂಡಿತ್ ಜಿ. ನೋ, ಪರ್ಫೆಕ್ಟ್. ವಾವ್, ವೆರಿ ಗುಡ್. ನೋಟ್ಸ್ ತೋರಿಸ್ತಾ ಇದ್ದಾರೆ ಯಾವ್ಯಾವ್ದು ಹೆಂಗಿದೆ ಅಂತ. 500, 10,000. ಹೈಯೆಸ್ಟ್ ಇರೋದು 10,000 ಈ ದೇಶದಲ್ಲಿ. ಕಲರ್ಫುಲ್ ಆಗಿದೆ. ಕರ್ನಾಟಕದ ಬಾವುಟ ಇದೆ ಇದರಲ್ಲಿ. ಓಕೆ, ದಿಸ್ ಈಸ್ 100 ಮತ್ತು ಇದು 200. ಇಬ್ಬರು ಸ್ಪೆಷಲ್ ಪರ್ಸನ್ ಸಿಕ್ಕಿದಾರಂತೆ, ಆಫ್ರಿಕಾದವ್ರಂತ ಇವರು. ಅಣ್ಣ ವಣಕಮಣ, ವಣಕಮಣ. ಎಲ್ಲರೂ ಅವನ್ನ ರೇಗಿಸ್ತಾರೆ ಪಾಪ. ರೇಗಿಸೋರು ಕಂಡ್ರೆ ನಂಗೆ ತುಂಬ ಇಷ್ಟ, ಯಾಕಂದರೆ ಅವ್ರನ್ನ ಯಾಕೋ ರೇಗಿಸ್ತಾ ಇರ್ತಾರೆ ಅಂದರೆ ಅವ್ರೇನೋ ಸ್ಪೆಷಲ್ ಪರ್ಸನ್ ಆಗಿರಬೇಕು. ಸೊ ನಿಮ್ಮನ್ನು ರೇಗಿಸ್ತಾ ಇದ್ದರೆ ಬೇಜಾರು ಮಾಡ್ಕೋಬೇಡಿ, ನಕ್ಬಿಡಿ, ನಿಮಗೂ ಟೈಮ್ ಬರುತ್ತೆ. ಅಪ್ನಾ ಟೈಮ್ ಆಯೇಗ ಗುರು. ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಬೆಂಗಾಲಿ ಸಾಹೇಬ್ರ ಜೊತೆಗೆ. ಅವರು ಒಳ್ಳೆ ರೇಟ್ ಕೊಡಿಸ್ತೀನಿ ಅಂತ ಹೇಳ್ತಾರೆ, ನೋಡೋಣ. ಅವ್ರು ಹಿಂದೆ ಹೋದರೆ ಸಿಗುತ್ತಂತೆ, ಯಾಕಂದರೆ ನಾನು ಲೋಕಲ್ ಅಲ್ಲ, ಫಾರಿನರ್ ಅಂದ್ಬಿಟ್ಟು ಜಾಸ್ತಿ ರೇಟ್ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರನ್ನ ಮುಂದೆ ಬಿಟ್ಟು ನಾನು ಹಿಂದೆ ಹೋಗ್ತೀನಿ. ದವಸ ಧಾನ್ಯಗಳನ್ನು ಮಾರ್ತಾ ಇರುವಂತಹ ಮೇಡಮು, ಚೆನ್ನಾಗಿದೆ. ಮೆಣಸಿನ್ಕಾಯಿ, ವಾವ್. ಬಜ್ಜಿ ಬೋಂಡ ಮಾಡ್ತಾರೋ ಯುವಕ. ಗುಡ್ ಜಾಬ್ ಬ್ರೋ. ಕಷ್ಟಪಡ್ತಾ ಇದೆಯಾ, ಮುಂದೆ ಬರ್ತೀಯ ಲೈಫಲ್ಲಿ. ಹತ್ರ ಬರಬೇಡಿ, ದೂರನೇ ಇದೆ ಅಂದರು, ಅದಕ್ಕೆ ವಾಪಸ್ ಹಿಂದಿಗೆ ಬಂದೆ. ಯಾಕಂದರೆ ನನ್ನ ನೋಡಿದ್ರೆ ಜಾಸ್ತಿ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಫೇಕ್ ಬ್ಯಾಗ್ಗಳನ್ನ ಹೆಂಗೆ ಮಾರ್ತಾ ಇದ್ದಾರೆ ಒಳಗೆ ಇಟ್ಕೊಂಡು ಅಂತ. ಲೇಡಿ ಬ್ಯಾಗ್ ಅಂತೆ. ಮೊದಲನೇ ಬಾರಿಗೆ ಬರ್ಮೀಸ್ ಬೆಕ್ಕನ್ನ ನೋಡ್ತಾ ಇದ್ದೀನಿ, ಸರಿಯಾಗಿದೆ. ಹಾಯ್, ಏನು ಕಣ್ಣು ನೋಡ್ರಿ ಹಿಂಗಿದೆ ಅದರದ್ದು, ಸ್ಕಿನ್ನು ಸಖತ್ತಾಗಿದೆ. ಇಲ್ಲಿಯ ಜುಗಾಡ್ ಸಿಸ್ಟಮ್ ನೋಡಿ, ಮೇಲ್ಗಡೆ ಮನೆಗಳಿಗೆ ಕೆಳಗಡೆಯಿಂದ ಪ್ಲಾಸ್ಟಿಕ್ ಕವರ್ ಇಟ್ಟಿರ್ತಾರೆ. ಏನಾದ್ರು ಐಟಮ್ ಬಂದಾಗ ಇಲ್ಲಿಂದಾನೇ ಕಳಿಸ್ಬಿಡ್ತಾರೆ, ಅವರು ದುಡ್ಡನ್ನ ಮೇಲಿಂದ ಕೆಳಗಡೆ ಕಳಿಸ್ತಾರೆ. ಫಸ್ಟ್ ಡೀಲ್ ನಡೀತಾ ಇದೆ. ವರ್ಕೌಟ್ ಆಗುತ್ತಾ ಕುದುರತ್ತಾ ಇಲ್ವಾ ನೋಡೋಣ. 4,000 ಕೊಡ್ತಾ ಇದ್ದಾರೆ ಹೈಯೆಸ್ಟ್ ಅಂದರೆ. ಓಕೆ, ಟ್ರೈ ಮಾಡೋಣ. ಅದರ ಒರಿಜಿನಲಿ ಕೋಲ್ಕತ್ತಾದವರಂತೆ, ಈಗ ಇಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಇನ್ನೊಂದು ಟ್ರೈ ಮಾಡೋಣ, ಇಲ್ಲಾಂದರೆ 4,000 ತೊಗೊಂಬಿಡಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನು ಗೊತ್ತಾ, ಲಾ ಆ್ಯಂಡ್ ಆರ್ಡರ್ ಇಲ್ಲಿರುವಂತಹ ದೇಶದಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೂ ನಿಮ್ಮ ಸಹಾಯಕ್ಕೆ ಯಾರೂ ಬರಲ್ಲ. ಅದನ್ನು ನೆನ್ಪಿಟ್ಕೋಬೇಕು ನಾವು. ಇವಾಗ ಸದ್ಯಕ್ಕೆ ದೇಶದಲ್ಲಿ ಯಾವುದೇ ರೀತಿಯ ಲಾ ಇಲ್ಲ. ಸೊ ನಿಮಗೇನೆ ಆಸ್ ಅ ಟೂರಿಸ್ಟ್ ಏನೋ ಪ್ರಾಬ್ಲಮ್ ಆದರೂ ನಿಮ್ಮ ದೇಶ ಹೇಳುತ್ತೆ ಯಾಕೆ ಹೋಗಿದ್ರಿ ಈ ದೇಶಕ್ಕೆ ಅಂತ. ಯಾಕೆಂದರೆ ಟ್ರಾವೆಲ್ ಅಡ್ವೈಸರಿ ವೆರಿ ಕ್ಲಿಯರ್ಲಿ ಹೇಳುತ್ತೆ ಯಾರೂ ಕೂಡ ಬರಬಾರ್ದು. ಈ ಒಂದು ಸಿಚುವೇಷನಲ್ಲಿ ಮಯನ್ಮಾರ್ ದೇಶಕ್ಕೆ ಯಾರೂ ಕಾಲಿಡಬೇಡಿ ಅಂತ ಎಲ್ಲ ದೇಶನೂ ಕೂಡ ಅಡ್ವೈಸ್ ಮಾಡ್ತಾ ಇದೆ. ಈ ಥರ ಸುಮಾರು ಅಡ್ವೈಸಸ್ಸು ಸುಮಾರು ದೇಶಕ್ಕೆ ಹೋದಾಗ ಹೇಳಿದರು, ಬಟ್ ನಾವು ಯಾರ ಮಾತು ಕೇಳದೆ ಮುಂದೆ ಹೋಗ್ತಾನೆ ಇದ್ದೀವಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಇದು ಅಂತ. ಆಗ್ತಾಯಿಲ್ಲ ಗುರು, ನೋಡ್ದು ಸಾಕಾಯಿತು. ಇನ್ನು ಚಾಲೆಂಜ್ ಬೇಡ. 4,000 ಓಕೆ. ನೋಡಿ ಹೆಂಗಿದೆ ಅದು ಲೋಕಲ್ ಬಸ್ಸು, ಸಾರ್ವಜನಿಕ ಸಾರಿಗೆ ತುಂಬಿ ತುಳುಕ್ತಾ ಇದೆ. ಸೇಮ್ ನಾವು ಜೀಪ್ನಿ ನೋಡಿದ್ರಲ್ಲ ಫಿಲಿಪೀನ್ಸಲ್ಲಿ, ಅದೇ ರೀತಿ ಇದೆ. ಈ ಒಂದು ನಗರದ ಹಳೆ ಹೆಸರು ರಂಗೂನ್. ಒಂದು ಹಿಂದಿ ಪಿಕ್ಚರು ಶಾಹಿದ್ ಕಪೂರ್ ಮತ್ತು ಕಂಗನಾ ರನೌತ್ ಬಂದಿತ್ತು, ರಂಗೂನ್ ಅಂತ. ಫ್ಲಾಪ್ ಆಗಿತ್ತು, ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ. ಲೈಫಲ್ಲಿ ಒಂದು ಸಾರಿ ಹಿಟ್ಟಾಗೋದು ಬಹಳ ಮುಖ್ಯ. ಅದು ಯಾವುದೇ ಕ್ಷೇತ್ರದಲ್ಲಾಗ್ಬೋದು. ಹೆಂಗಾದರೂ ಮಾಡಿ ನಿಮ್ಮ ಅಷ್ಟು ಎನರ್ಜಿಯನ್ನು ಒಂದ್ರ ಮೇಲೆ ಫೋಕಸ್ ಮಾಡಿ ಒಂದು ಸರಿ ಯಾವುದರಲ್ಲೂ ಹಿಟ್ಟಾದಾಗ ನಿಮ್ಮ ಬ್ರ್ಯಾಂಡ್ ಆಗಿಬಿಡುತ್ತೆ. ಅದಾದಮೇಲೆ ನೀವು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ತೂಗಾಕೊಂಡು ಹೋಗ್ಬೋದು. ಈಗ ದೊಡ್ಡ ಹೀರೋಗಳು ನೀವು ನೋಡಿದ್ರೆ ಚಿತ್ರರಂಗದಲ್ಲಿ 1 ಅಥವಾ 2 ಹಿಟ್ ಕೊಟ್ಟಿರ್ತಾರೆ, ಆದರೆ 15 ವರ್ಷ ಇಂಡಸ್ಟ್ರಿನ ಆಳ್ತಾ ಇರ್ತಾರೆ. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಅಬ್ಸರ್ವ್ ಮಾಡಿದ್ರೆ ಒಂದು ಸರಿ ಕರೆಕ್ಟಾಗಿ ಹೆಸರು ಮಾಡಿಬಿಟ್ರೆ ಅದಾದಮೇಲೆ ಅದನ್ನು ಹೆಂಗೋ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು. ಏನಂತೀರಾ?
ನೀವು ಯಾವ ಕ್ಷೇತ್ರದಲ್ಲಿ ಮೇಲ್ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಬ್ರದರ್ ಒಳ್ಳೆ ಐಡಿಯಾ ಕೊಟ್ಟರು. ಅವ್ರು ಏನು ಅಂದರು ಅಂದರೆ ಇವಾಗ ಬರೀ $100 ಮಾತ್ರ ಎಕ್ಸ್ಚೇಂಜ್ ಮಾಡಿ, ಯಾಕೆಂದರೆ ಗೋಲ್ಡ್ ರೇಟ್ ಇವತ್ತು ಬಿದ್ದಿದೆ, ಅದಕ್ಕೋಸ್ಕರ ಕರೆನ್ಸಿ ಸ್ವಲ್ಪ ಇನ್ಫ್ಲೇಟ್ ಆಗಿದೆ. ಮತ್ತೆ ಸ್ವಲ್ಪ ದಿವಸಗಳಾದಮೇಲೆ ಕೊಟ್ಟರೆ ಜಾಸ್ತಿ ಸಿಗ್ಬೋದು, 5,000 ಸಿಗ್ಬೋದು. 5,000 ಮಿಲೇಗಾ? ಕभी नहीं मिलेगा, कभी नहीं मिला. हाँ 5,000 ಯಾವುದೂ ಸಿಕ್ಕಿಲ್ವಂತೆ. 400 500 नहीं देता ना, 4,000 से आपको अभी बोला। हाँ नहीं जनरली पूछ रहा हूँ. 4,000 500 मिलता है? 500 कभी मिलेगा बोले से आपको ये पता नहीं. हाँ 200-300 मिल सकता। हाँ ये हफ्ता का अंदर बोलता है। ओके. आज को मंडे है तो ना, हाँ तो आपको ये फ्राइडे का अंदर में आप मिलने से मिलेगा, हाँ क्योंकि गोल्ड का रेट अभी गिरा है। ओके. कब से गिरा है बोलने से आपका फ्राइडे से गोल्ड का रेट गिरा है। ಗೋಲ್ಡ್ ರೇಟ್ ಬಿದ್ದಿರೋದ್ರಿಂದ ಕರೆನ್ಸಿ ಕೂಡ, ಸೊ ಕರೆನ್ಸಿ भी गिरा है. गोल्ड रेट गिरने से करेंसी का उड़ा है. हाँ चाहिए, हाँ, लेकिन हाँ। 2-3 दिन नहीं हुआ ना, तो इसलिए क्या बोलने से 3,000 कितना 800 से ज़्यादा था पहले। हाँ आप खरीदने से 4,000 और लास्ट वीक ಥೋಡಾ ಅವ್ರು ವೆಯ್ಟ್ किया तो ಥೋಡಾ ಅವ್ರು ಹೋगा. होगा। ಓಕೆ ಇವಾಗ ಒಂದು $100 ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬ್ರದರ್. ಓಕೆ ಬನ್ನಿ, ಫೈನಲಿ ಊಟ ಮಾಡೋ ಸಮಯ ಬಂದಿದೆ. ಐಸ್ ಕ್ರೀಮ್ ವಾಲ ಐಸ್ ಕ್ರೀಮ್ ಅಂಗಡಿ. ಖತಮ್, ಫಿನಿಶ್. ಒಳ್ಳೆ ಬಿಸ್ನೆಸ್ ಮಾಡಿದ್ಯಾ, ವೆರಿ ಗುಡ್. ಗುರು ಒಳ್ಳೆ ಬಿಸ್ನೆಸ್ ಮಾಡಿ ಐಸ್ ಕ್ರೀಮ್ ಫಿನಿಶ್ ಮಾಡಿ ಖುಷಿಯಿಂದ ಹೆಂಡತಿ ಮಕ್ಳ ಹತ್ರ ಹೋಗ್ತಾ ಇದ್ದಾನೆ. ಸಾಹೇಬ್ರ ಮನೆ ಅಂತ ಇದು. ವಾವ್, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಸರ್ ಮನೆನಾ. ಮನೆ ಮುಂದೆ ನೋಡಿ ಸಕ್ಕತ್ತಾಗಿದೆ ಮನೆ, ಹೂವೆಲ್ಲ ಬೆಳೆದಿದ್ದಾರೆ. ಮನೆ ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲಿಂದ ಬಂದು ಎಲ್ಲೆಲ್ಲೋ ಹೋಗ್ಬಿಟ್ವಿ. ಓ ಥ್ಯಾಂಕ್ ಯು ಸರ್. ಬಂದರು. ಮೇಡಮ್ಗೆ ಕ್ಯಾಟ್ಸ್ ಅಂದರೆ ತುಂಬ ಇಷ್ಟ ಅಂತೆ, ಸಾಕಿಲ್ವಂತೆ. ಬೀದಿಯ ಕ್ಯಾಟ್ಸ್ಗಳಿಗೆ ಊಟ ಆಗ್ತಾ ಇದ್ದಾರೆ. ನಮ್ಮ ಬ್ರದರೇ ನನಗೋಸ್ಕರ ಎಕ್ಸ್ಚೇಂಜ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ದೇಶದಲ್ಲಿ ಒಂದು ಲೈನ್ ಇದ್ರೂ ಡಾಲರ್ ಮೇಲೆ ಕಮ್ಮಿ ಮಾಡಿಬಿಡ್ತಾರೆ. ಒಂದು ಲೈನ್ ಇದ್ದಿದ್ದಕ್ಕೆ 3,000 ಕಮ್ಮಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್. 3,000 ಕಮ್ಮಿ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ 3,000 ರೂಪಾಯಿ ಒಂದು. ಯು ಕೆನಾಟ್ ಗೆಟ್ ಒನ್ ಟೀ ಆಲ್ಸೋ ಹಿಯರ್ ಫಾರ್ 3,000. आप जाने 3,000 है, इससे भी अच्छा रेस्टोरेंट जाने से बर्मा का पैसा 10,000 10,000 टी के लिए. टी के लिए। ये तो बहुत इंडिया से बहुत एक्सपेंसिव है. आप इंडिया से नॉट कंबाइन करो, इंडिया का 1 रुपीस यहाँ में 45 चार्ज से। मगर ಇಂಡಿಯಾ ಸೆ ಬಹುತ್ ಎಕ್ಸ್ಪೆನ್ಸಿವ್ है ना. ಮೇಡಮ್ ಎಲ್ಲ ಲೋಕಲ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ $100 ಎಕ್ಸ್ಚೇಂಜ್ ಮಾಡಿದ್ದಕ್ಕೆ ನಮಗೆ 4 ಲಕ್ಷ ಬರ್ಮೀಸ್ ಖ್ಯಾತ್ ಸಿಕ್ಕಿದೆ. 4 ಲಕ್ಷಕ್ಕಿಂತ 3,000 ಕಮ್ಮಿ ಸಿಕ್ಕಿದೆ. ಯಾಕಂದರೆ ಡಾಲರ್ ಮೇಲೆ ಒಂದು ಚಿಕ್ಕ ಲೈನ್ ಇತ್ತಂತೆ, ಅಂದರೆ ಮಡಿಸಿದ್ವಿ ನಾವು. ಸೊ ಇಲ್ಲಿ ಬಹಳ ಹುಷಾರಾಗಿರಬೇಕು. ಎನ್ವಲಪಲ್ಲಿ ಹಾಕೊಂಡು ತೊಗೊಂಬಂದು ಕೊಟ್ಟರೆ ಮಾತ್ರ ನಿಮಗೆ ಒಳ್ಳೆ ಫುಲ್ ರೇಟ್ ಸಿಗೋದು. ಒಂಚೂರು ಲೈನು ಒಂಚೂರು ಮಾರ್ಕ್ ಇದ್ರು ಅರ್ಧಕ್ಕರ್ಧ ರೇಟ್ ಕಮ್ಮಿ ಮಾಡಿಬಿಡ್ತಾರೆ. ಬ್ರದರೇ ಟ್ಯಾಕ್ಸಿ ಕೊಟ್ಟು ವಾಪಸ್ ಹೋಟ್ಲಿಗೆ ಕಳಿಸ್ತಾ ಇದ್ದಾರೆ. ಯಪ್ಪ, ಎಂಥ ದಿನ, ಎಂಥ ಅತ್ಯದ್ಭುತವಾದ ಅನುಭವ. ವಾಟ್ ಇಸ್ ಯೋರ್ ನೇಮ್? My name is Pali. ಪಾಲಿ. ವೆರಿ ಗುಡ್ ಪಾಲಿ. ಲೆಟ್ಸ್ ಗೋ. ಅಲ್ಲ ಗುರು, ಕಾರಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಡ್ರೈವರು ಸಡನ್ ನಿಲ್ಲಿಸ್ತಾ. ನಾನೇನೋ ಹೋಟ್ಲು ಬಂತು ಅಂತ ಆ ಕಡೆ ಈ ಕಡೆ ತಿರುಗಿ ನೋಡಿದ್ರೆ ಪಾನ್ ಅಂಗಡಿ ಹೋದ ಗುರು. ಇಲ್ಲಿ ಪಾನ್ಗೆ ಜನ ನೆಕ್ಸ್ಟ್ ಲೆವೆಲಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಪಾನ್ ತೊಗೊಂಬರ್ತಾ ಇದ್ದಾರೆ ನಮ್ಮ ಡ್ರೈವರು. ಬಂತು ನೋಡಿ ಪಾನು. ಗುಡ್ ಫಾರ್ ಹಿಮ್. ನಮ್ಮ ಬ್ರದರ್ಗೆ ಥೋಡಿ ಬ್ರದರ್ ಪಾನ್ ಚೇಂಜ್ ಮಾಡ್ಕೊಂಡ್ ಬಂದೆ. ನಮ್ಮ ಬ್ರದರ್ ಮನಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಮನಿ ಎಕ್ಸ್ಚೇಂಜ್ ಹೌ ಮಚ್? पुट्टा मतलब कितना? Show me money. You have dollar. Yeah, I have bro, don't worry. Show me. Okay. Only if you show money I talk. Where money? Hello ba. ಇನ್ನೊಬ್ಬ ಸಿಕ್ಕಿದ ನೋಡಿ ಸ್ಕ್ಯಾಮರು. ಹುಡುಗ ಸಿಗರೇಟ್ ಸೇತಾ ಇದ್ದಾನೆ ಸ್ಕ್ಯಾಮರು. ಯಾವ ಸಿಗರೇಟ್? ವಿನ್ಸ್ಟನ್ ಸೈಗಾನ್. ಹಾಂ, ಸಿಗರೇಟ್ ಹೆಸರು ಸೈಗಾನು. ಜೇಬಲ್ಲಿ $1 ಕಾಸಿಲ್ಲ, ಆದರೆ ನಿನಗೆ ಕಾಸು ಕೊಡ್ತೀನಿ, ಡಾಲರ್ ಕೊಡು ಅಂತಾನೆ. ಇದೇ ಥರ ನಿಮಗೆ 100 ಜನ ಸಿಗ್ತಾರೆ ರೋಡಲ್ಲಿ. ಹೌ ಮಚ್? ವೇರ್ ಇಸ್ ಮನಿ? ಹಾಂ, no, later I will meet you. No time. Bye bro, bye. ಹುಡುಗ 4,200 ಕೊಡ್ತಾನಂತೆ. ಹೇಳ್ತೀನಿ ಸುಮ್ಮನೆ. 5,000 ಕೊಡ್ತೀಯಾ ಅಂತ. 5,000 ಕೊಡ್ತೀಯಾ? 5,000 ಓಕೆ. How much you change? 5,000 ಓಕೆ. How much you change more? $100. $100. No change already. No? ಓಕೆ ಬಾಯ್. ವಾಪಸ್ಸು ಹೋಟ್ಲ್ ಹತ್ರ ಬಂದೆ ಗುರು. Booking.com ಅಲ್ಲಿ ಹಾಕಿದ್ದೇ ಬೇರೆ, ಇಲ್ಲಿ ತೋರಿಸ್ತಾ ಇರೋದೇ ಬೇರೆ. ಬಂದೆ
ನೋಡಿ, ನಾನು ಬರೋ ಮುಂಚೆಯಿಂದ ಈ ಬಟ್ಲು ಪ್ಲೇಟ್ ಇದೆ, ಇವತ್ತಿಗೂ 1.5 ದಿವಸ ಆಯಿತು, ಆದರೂ ಇಲ್ಲೇ ಇದೆ, ಇನ್ನೂ ತೆಗೆದಿಲ್ಲ ಅವನು. ನಾನು ಕ್ರೆಡಿಟ್ ಕಾರ್ಡ್ನ ಇಟ್ಬಿಟ್ಟು ಹೋಗಿದ್ದೆ, ಯಾಕಂದರೆ ಚಾರ್ಜ್ ಹಾಕಿದ್ದೆ ಕೆಲವು, ಅದಕ್ಕೆ.